ಬಿಡಿಸ್ಕೊಂಡು ಬರ್ತದೆ. ತಿಳ್ಕೋಬೇಕು, ಜೀವನದಾಗ ತಿಳ್ಕೋಬೇಕು. ಅಷ್ಟೇ ಅಲ್ಲ, ಪ್ರಾರಬ್ಧದ ಕರ್ಮ ಯಾರ ಅಪ್ಪಗೆ ಬಿಟ್ಟಿಲ್ಲದ ಏನ್ರಿ? ಪ್ರಾರಬ್ಧದ ಕರ್ಮ ಯಾರ ಅಪ್ಪಗೂ ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ರಾಮದೇವರ ಅಪ್ಪ ದಶರಥ ಮಹಾರಾಜ ಬ್ಯಾಟಿ ಆಡ್ಕೊಂತ ಹೋಗಿದ್ದ. ಶ್ರವಣ ಕುಮಾರ ತಾಯಿ ತಂದಿಗೆ ಬುಟ್ಟಿ ಒಳಗೆ ಹಾಯ್ಕೊಂಡು ಹೆಗಲ ಮೇಲೆ ಕುಂದರ್ಸ್ಕೊಂಡು ಕಾಶಿ ಹೊಂಟಿದ. ಹೋಗು ಎಳೆದಾಗ ನಟ್ಟು ನಡೆದಾರೆ ಹೋಗಿ ತಾಯಿ ತಂದಿ ನೀರಂದರು. ಏನಂದರು? ತಾಯಿ ತಂದಿ ನೀರಂದರು. ಅವಾಗ ತಾಯಿ ತಂದಿಗೆ ರೋಡ್ ದಂಡಿಗೆ ಇಳಿಸಿ ಆ ಕಾಡು ಅರಣ್ಯದೊಳಗೆ ನೀರು ತರ್ಲಕ್ಕೆ ಹೋದ. ಅವಾಗ ದಶರಥ ಮಹಾರಾಜ ಯಾವುದೋ ಬ್ಯಾಟಿ ಬಂತ ತಿಳ್ಕೊಂಡು ತನ್ನ ಬಗಲಿಗೆ ಹಾಕಿರ್ತಕ್ಕಂಥ ಬಿಲ್ಲ ಬಾಣ ತೆಗೆದು ಹೊಡೆದ. ಆ ಬ್ಯಾಟಿ ಇದ್ದಿದ್ದಿಲ್ಲ. ಶ್ರಾವಣ ಕುಮಾರ ಬಗ್ಗೆ ನೀರು ತುಂಬುತ್ತಿದ್ದ. ಅವನ ಎದಿಗೆ ಹೋಗಿ ಬಾಣ ನಟ್ಟಿತು. ಬಿದ್ದು ಹೊಳ್ಳಾಡ್ಲಕತ್ತ. ಅವಾಗ ಬ್ಯಾಟಿ ಬಿತ್ತಂತೇಳಿ ತಿಳ್ಕೊಂಡು ದಶರಥ ಮಹಾರಾಜ ಓಡಿ ಹೋಗಿ ನೋಡ್ತಾನ, ಬ್ಯಾಟ್ ಇದ್ದಿದ್ದಿಲ್ಲ, ಶ್ರವಣ ಕುಮಾರ ಬಿದ್ದಿದ್ದ. ಅವಾಗ ಕೇಳ್ತಾನ ದಶರಥ ಮಹಾರಾಜಪ್ಪ, ಯಾರು ನೀ ಇಲ್ಲಿಗೆ ಯಾಕೆ ಬಂದು? ನಾ ಬಾಣ ಹೊಡೆದ ತಪ್ಪು ಮಾಡ್ದ, ನಾ ಬ್ಯಾಟಿ ಅಂತೇಳಿ ತಿಳಿದು ಹೊಡೆದಪ್ಪ, ನಾ ಮಹಾಪಾಪ ಮಾಡ್ದಪ್ಪ, ನೀ ಯಾರಿದ್ದಿ ಹೇಳಂದ. ಅವಾಗ ಶ್ರವಣ ಕುಮಾರ ಹೇಳ್ತಾನ, ನಂದೇನು ನೀ ವಿಚಾರ ಕೇಳಬೇಡ, ನನ್ನ ಪ್ರಾಣ ಹೋಗ್ತದೆ, ಹೆಂಗೂ ಹೋಗ್ಲಿಕ್ಕರೆ, ಆದ್ರೆ ನನ್ನ ತಾಯಿ ತಂದಿಗೆ ಅಲ್ಲಿ ಇಳಿಸಿ ಬಂದೀನಿ, ಅವ್ರು ನೀರು ಅಂತೇಳಿ ಬಡ್ದಾಡ್ಲಕತ್ತಾರ, ಅವ್ರಿಗೆ ಹೋಗಿ ನೀ ನೀರು ಕೊಡು, ಆದ್ರೆ ನಿನಗೊಂದು ಮಾತು ಹೇಳ್ತೀನಿ ಅಂದ. ಏನು ಹೇಳಂದ? ಏನಿಲ್ಲ, ಹೋದ ಬಳಕ ನಮ್ಮ ತಾಯಿ ತಂದಿಗೆ ಮಾತಾಡಿಸ್ಬೇಡ, ಹೋದ ಕೂಡಲೇ ಅವ್ರ ಕೈಯಾಗ ನೀರು ಕೊಡು, ತಾವು ಕುಡಿತಾರಂದ. ಅವಾಗ ಅಂದ ಅವ ಅಲ್ಲೇ ಪ್ರಾಣ ಬಿಟ್ಟ. ಇವ ದಶರಥ ಮಹಾರಾಜ ನೀರು ತಗೊಂಡು ಬಂದ ಅವ್ರ ಕೈಯಾಗ ಹಿಂಗೆ ನೀರು ಕುಡ್ಬೇಕತ್ತಿದ್ದ. ತಾಯಿ ತಂದೆ ಕೈ ಹಿಡಿದು ನೋಡಿದ್ರು, ನನ್ನ ಮಗ ಅಲ್ಲ ನೀ ಅಂದರು. ಕೂಟ್ರಿದ್ರು, ಅವ್ರಿಗೆ ಕಣ್ಣು ಇದ್ದಿದ್ದಿಲ್ಲ. ನನ್ನ ಮಗ ಅಲ್ಲ ನೀ ಅಂದರು. ಅವಾಗ ಯಾರಿದ್ದಿ ಕರೆ ಹೇಳತ್ತೇಳಿ ಅವಾಗ ರಂಬಾಟ ಮಾಡಿದ್ರು. ಅವಾಗ ಹೇಳ್ತಾನೆ, ನಾನು ದಶರಥ ಮಹಾರಾಜ ಅಂಥೇಳಿ ನಾ ಬ್ಯಾಟಿ ಆಡೋದಕ್ಕೋತು ಹೊಂಟಿದ್ದೆ, ಅವನು ನಿಮ್ಮ ಮಗ ತಗೊರತ್ತಿದ್ದಿಲ್ಲ, ನಾ ಬ್ಯಾಟಿ ಮಾಡಿ ಆ ಬಾಣ ಹೊಡೆದೆ, ಅದು ನಿಮ್ಮ ಮಗನಿಗೆ ಬಿತ್ತು, ನಿಮ್ಮ ಮಗ ಪ್ರಾಣ ಕೊಟ್ಟನ, ನಮ್ಮ ತಾಯಿ ತಂದಿಗೆ ಒಯ್ದು ನೀರು ಕೊಡು ಅಂದನ, ಅದಕ್ಕಾಗಿ ತಂದಿನಂದ. ಅವಾಗ ಆ ತಾಯಿ ತಂದೆ ನೀರು ಕುಡಿಲಿಲ್ಲ. ಏಪಾ, ಹೇ ಪುಣ್ಯಾತ್ಮ, ನಮ್ಮ ಮಗ ನಮಗೆ ಹೆಗಲ ಮೇಲೆ ಕುಂದ್ರಿಸ್ಕೊಂಡು ಕಾಶಿಗೆ ತೊಗೊಂಡು ಹೊಂಟಿದ್ದ, ಅಂಥವನಿಗೆ ಬಾಣ ಹೊಡೆದು ನೀ ಪ್ರಾಣ ಕೊಡಿಸ್ರಿ ಅಂದ್ರೆ, ಇವಾಗ ತಾಯಿ ತಂದಿನ ತಾಯಿಗೆ ಮತ್ತು ಮಕ್ಕಳಿಗೆ ಮಗನಿಗೆ ಅಗಲಿಸ್ದಿ ಅಂದ್ರೆ, ಮುಂದೆ ಒಂದಿನ ನೀ ಸಾಯ ಕಾಲಕ್ಕೆ ನಿಂದಿಂದ ನಿನಗೆ ಎಷ್ಟು ಮಂದಿ ಹೆಂಡ್ರಿ ಇರಲಿ, ಎಷ್ಟು ಮಂದಿ ಮಕ್ಕಳಿರಲಿ, ನಾಳೆ ನೀ ಸಾಯ ಕಾಲಕ್ಕೆ ನಿನಗೆ ಯಾರೂ ಬಾಯಾಗ ನೀರು ಹಾಕಬಾರ್ದಂತ ಅವರು ಶ್ರಾಪ ಕೊಟ್ಟು ಪ್ರಾಣ ಬಿಟ್ಟರು. ಮುಂದೆ ಅದೇ ದಶರಥ ಮಹಾರಾಜ 3 ಮಂದಿ ಹೆಂಡ್ರು, ಅವನಿಗೆ 4 ಮಂದಿ ಮಕ್ಕಳು. ಅವ ಸಾಯ ಕಾಲಕ್ಕೆ ಯಾರೂ ಬಾಯಾಗ ಒಂದು ಹನಿ ನೀರು ಹಾಕಲಿಲ್ಲ. ಸಾಯ ಕಾಲಕ್ಕೆ ಬಾಯಾಗ ಒಂದು ಹನಿ ನೀರು ಹಾಕಲಿಲ್ಲ. ಏನು ಕಾರಣ ರೀ? ಹಿಂದಿನ ಕರ್ಮ. ಏನು? ಹಿಂದಿನ ಕರ್ಮ. ತಿಳ್ಕೋರಿ, ಜೀವನದೊಳಗೆ ಕರ್ಮ ಭಾಳ. ಜೀವನದೊಳಗೆ ಎಲ್ಲನೂ ನಮ್ಮದಿಂದ ಏನಾರೇ ಬಿಟ್ಟು ಕಳಿಸಿತ್ತ ಕರೆ, ನಮ್ಮ ಕರ್ಮ ಮಾತ್ರ ನಮಗೆ ಎಂದೂ ಬಿಟ್ಟು ಕೊಡಂಗಿಲ್ಲ. ಅದು ನಮ್ಮ ಮನೆ ಗುರು ಇದ್ದಂಗೆ ನಮಗದು. ಏನ್ರಿ? ನಮ್ಮ ಮನೆ ಗುರು ಇದ್ದಂಗೆ ನಮಗೆ ಒಟ್ಟ ಬಿಡುವುದಿಲ್ಲ ಅದು. ಅಷ್ಟೇ ಅಲ್ಲ, ಹಿಂದಿನ ಪ್ರಾರಬ್ಧದ ಕರ್ಮ ಭಾಳ ಕೋಡ್ಯದು. ನಿಮಗೊಂದು ಮಾತು ಹೇಳ್ತೀನಿ, ಇದೇ ನಿಮ್ಮ ಜಿಲ್ಲಾದಾಗ ಆಗಿದ ಮಾತು, ಭಾಳ ದೂರಿಂದಲ್ಲ, ಬಹುತೇಕ ಅದು ಏನೋ ಸಮಯಕ್ಕೆ ಬಂದದಂತ ಹೇಳಕತ್ತೀನಿ. ಮಾಡಿದ ಕರ್ಮ ಹೆಂಗಿರುತ್ತೆ ಅದು. ಇಲ್ಲಿ ಬೆಳಗಾವಿ ಜಿಲ್ಲಾ ಶೇಗುಣಶಿ ಅಂತೇಳಿ ಬರ್ತೈತಿ, ಹೌದಲ್ರಿ? ಶೇಗುಣಶಿ. ಶೇಗುಣಶಿ ಒಳಗೆ ಒಬ್ಬ ಪಂಚಾಳ ಬಡಿಗೆ. ಆ ಬಡಿಗೆ ಭಾಳ ಭಗವಾನನ ಭಕ್ತ ಇದ್ದ. ಆ ಭಗವಂತನ ಸೇವಾ ಮಾಡ್ತಿದ್ದ, ಭಾಳ ನಿಷ್ಠಾವಂತಿದ್ದವ ಮನುಷ್ಯ. ಒಮ್ಮ ಆ ಶೇಗುಣಶಿಗೆ ಆ ಬಬಲಾದಿ ಸದಾಶಿವ ಮುತ್ಯ, ತಮಗೆಲ್ಲ ಗೊತ್ತದಲ್ಲ? ಗೊತ್ತದ. ಬಬಲಾದಿ ಸದಾಶಿವ ಮುತ್ಯರು ಇದ್ದಾಗ ಆಗಿದ ಮಾತಿದು. ಬಬಲಾದಿ ಸದಾಶಿವ ಮುತ್ಯ ಶೇಗುಣಶಿಗೆ ಹೋಗಿದ್ದರಂತವಮ್ಮ. ಆವಾಗಿನ ಮಹಾತ್ಮರು ಹೆಂಗಿದ್ರಂದ್ರೆ, ಮೊದಲ ಊರಿಗೆ ಬಂದ್ರಂದ್ರೆ, ಇಂಥ ಊರಿಗೆ ಬಂದ್ರಂದ್ರೆ ಮೊದಲ ಊರು ಹನುಮಂದಿ ಅವ್ರ ಗುಡಿಯಾಗ ಹೋಗಿ ಕುಂದಿರ್ತಿದ್ರು ಆಗಿನ ಮಹಾತ್ಮರು. ಈಗಿನ ಮಹಾತ್ಮರು ಹಂಗಿಲ್ಲ.
ಯಾರೇ ಒಂದು ಹಿಂದೆ ನಮ್ಮ ಗೌಡಪ್ಪ ಗೌಡ್ರು ಅಂತವ್ರು ಒಂದು 10,000 ರೂಪಾಯಿ ದಕ್ಷಿಣ ಕೊಡ್ತಿದ್ರು ಅಂದ್ರೆ ನಮ್ಮ ಸ್ಕಾರ್ಪಿಯೋ ಗಾಡಿ ಅವ್ರ ಮನೆಗೆ ಹೋಗ್ತಾವೆ. ಆಗಿನ ಮಾತ್ಮರಿಗೆ ನಮಗೆ ವ್ಯತ್ಯಾಸ ಅದು. ಏನು ವ್ಯತ್ಯಾಸದ? ಬಬಲಾದಿ ಸದಾಶಿವ ಮುತ್ತೆ ಶೀಗಿ ಉಣಿಸಿಗೆ ಬಂದಾನ, ಊರು ಹನುಮಂದಿ ಅವ್ರ ಗುಡ್ಯಾಗ ಹೋಗಿ ಕೂತಾನ. ಎಲ್ಲ ಭಕ್ತರು ಬರ್ತಿರು, ನಮಸ್ಕಾರ ಮಾಡ್ತಿರು, ದಕ್ಷಿಣ ಇಡ್ತಿರು, ಮನೆ ಕಡೆಗೆ ಹೋಗ್ತಿದ್ರು. ಆ ಊರಾಗ ಪಂಚಾಳ ಬಡಿಗೆ ಏನಿದ್ದಲ್ಲ ಅವ ತಿಳ್ಕೊಂಡ, ಅಪ್ಪಗಳು ನಮ್ಮ ಊರಿಗೆ ಬಂದಾರ, ಎಲ್ಲರೂ ಭಕ್ತರು ಬರ್ತಾರ, ನಮಸ್ಕಾರ ಮಾಡ್ತಾರ, ದಕ್ಷಿಣ ಕೊಟ್ಟು ಮನೆಗೆ ಹೋಗ್ತಾರ. ಆದ್ರೆ ಅಪ್ಪಗಳಿಗೆ ಒಬ್ಬರು ಮನೆಗೆ ಕರ್ಕೊಂಡು ಹೋಗಲ್ಲ. ಯಾರಂದ್ರೆ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗಬೇಕು, ಅವ್ರ ಪಾದ ನನ್ನ ಮನ್ಯಾಗ ಹಾಯ್ಕೋಬೇಕು, ಅವ್ರಿಗೆ ದಕ್ಷಿಣ ಕೊಟ್ಟು ಅವರಿಗೆ ಪ್ರಸಾದ ಮಾಡಿಸಿ ಸಂತೃಪ್ತ ಮಾಡಿ ಕಳಿಸ್ಬೇಕಂತ ಬಡಿಗೆ ಸಂಕಲ್ಪ ಮಾಡಿ ಸದಾಶಿವ ಮುತ್ಯರ ಮುಂದೆ ಹೋಗಿ ನಮಸ್ಕಾರ ಮಾಡ್ದ. ಅವಾಗ ಕೇಳ್ತಾರ, ಯಾಕೋ ಬಡಿಗೆ ಯಾಕೆ ಬಂದು? ಯಾಕಿಲ್ಲ ಗುರುನಾಥ, ನೀ ನಮ್ಮ ಮನ್ಯಾಗ ಪಾದ ಹಾಕಿ ಬರಕತ್ತಿ, ನಡಿ ಅಂದರು. ಅವಾಗ ಆಯ್ತು ನಡಿ ಅಂಥೇಳಿ ಮುಂದೆ ಬಡಿಗೆ ಹಿಂದೆ ಸದಾಶಿವ ಮುತ್ಯರು ಹೊಂಟರು. ಹೋಗಿ ಬಡಿಗೆನ ಮನ್ಯಾಗ ಹೋಗಿ ಬಡಿಗೆ ಪಾದ ಪೂಜೆ ಮಾಡ್ಕೊಂಡ, ಪ್ರಸಾದ ಮಾಡಿಸದ, ದಕ್ಷಿಣ ಕೊಟ್ಟ. ಆವಾಗ ಇಟ್ಟು ಎಲ್ಲ ಆದ ಬಳಿಕ ಸದಾಶಿವ ಮುತ್ಯರಂದರು, ಬಡಿಗೆ ನಾ ಇನ್ನು ದೇಶ ಸಂಚಾರಕ್ಕೆ ಹೋಗೋದದ, ಬರಲೇನು? ಆಯ್ತು ರೀ ಗುರುನಾಥ, ನಡೀರಿ ಅಂಥೇಳಿ ಗಂಡ ಹೆಂಡತಿ ಕಲ್ತು ಬಾಗಿಲು ಹೊರಗೆ ಕಳ್ಸಕ್ಕೆ ಬಂದಾರ. ಸದಾಶಿವ ಮುತ್ಯ ತಲಬಾಕಲು ಬಿಟ್ಟು 4 ಮಾರ ಮುಂದೆ ಹೋಗಿ ಅಂಗಳದ ನಿತ್ತಾನ. ನಿತ್ತು ಬಡಿಗ್ಯಾಗಂದ, ಹೊಳ್ಳಿ ಮನೆ ಕಡೆ ನೋಡ್ದ. ಬಡಿಗ್ಯಾ ಯಾಕ್ರಿಪ್ಪ ಏನಾಗ್ಯದ? ಏನಿಲ್ಲ ಮಗನ, ನಾ ಹಿಂಗೆ ಅತ್ತಿನತ್ತ ತಪ್ಪು ತಿಳ್ಕೊಬೇಡ, ಆದ್ರೆ ನಿನಗೊಂದು ದೊಡ್ಡ ಆತಂಕದಲ್ಲೋ ಮಗನ, ನಿನ್ನ ಜನ್ಮದೊಳಗೆ ಒಂದು ದೊಡ್ಡ ಆತಂಕದ. ಏನದ್ರಿಪ್ಪ? ಏನಿಲ್ಲ, ಉಗಾದಿ ಹಬ್ಬದ ದಿನ ಹಗಲ ಬಾರಾಕ ನಿನ್ನ ಮನೆಗೆ ಬೆಂಕಿ ಹತ್ತದ. ಉಗಾದಿ ಹಬ್ಬದ ದಿನ ಹಗಲು ಬಾರಾಕ ನಿನ್ನ ಮನೆಗೆ ಬೆಂಕಿ ಹತ್ತದ. ಹಿಂಗಂದ್ರೆ ಯಾರೇ ಮಾತ್ಮರಿ ಮನೆಗೆ ಕರ್ಕೊಂಡು ಹೋಗಿರೇನು ನೀವು? ಕರ್ಕೊಂಡು ಹೋಗಲ್ಲ. ಅವಾಗ ಎಷ್ಟಂದ ಕೂಡಲೇ ಬಬಲಾದಿ ಮುತ್ತೆ ಎಷ್ಟು ಹೇಳಿ ಹೋದ. ಅವಾಗ ಗಂಡ ಹೆಂಡ್ತಿ ಬಡಿಗೆನ ಹೆಂಡ್ತಿ ತಿಳ್ಕೊಂಡ್ರು, ಬಬಲಾದಿ ಮುತ್ಯ ಕರಿ ನ್ಯಾಲಿಗೆ ಮದಾನ, ಋಷಿ ಆಡಿದ ಮಾತು ಹುಷಿ ಹೋಗಂಗಿಲ್ಲ ಅಂತ ಹೇಳ್ತಾರ. ಮತ್ತು ಅಂಥ ಮಾತ್ಮ ಆಡಿದ ಮಾತು ಹುಷಿ ಹಂಗೆ ಹೋಗ್ತದ. ನಮ್ದು ಇದು ಎಂಥ ಹಣಿ ಬಾರ, ನಮ್ದು ಈ ಟೈಮ್ ಯಾಕೆ ಬಂತಂತ ಹೇಳಿ ಗಂಡ ಹೆಂಡ್ತಿ ಕಲ್ತು ಮನ್ಯಾಗ ಹೋಗಿ ಅನ್ನ ನೀರು ಬಿಟ್ಟು ಉಪವಾಸ ಮನ್ಕೊಂಡು ಅಳ್ಕೊಂತ ಮನ್ಕೊಂಡ್ರು. 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು. ವಾದ ಬಳಿಕ ಅದೇ ಶೇಗುಣಸಿಗಿ ಇಲ್ಲಿ ಬಿಜಾಪುರ ಬಾಜು ಮುಮ್ಮೆಟ ಗುಡ್ಡ ಅಂತೇಳಿ ಬರ್ತೈತಿ. ಅಮ್ಮೋಗ ಸಿದ್ದನ ವಂಶಾವಳಿ ಸಿದ್ದಪ್ಪ ಮಹಾರಾಜರು ಅಂತೇಳಿ, ಅವರು ಸನ್ಯಾಸಿಗಳು. ಅವರು ಒಮ್ಮೆ ಸಂಚಾರ ಮಾಡ್ಕೋತ ಇವ್ರು ಹೆಂಗೆ ಬಬಲಾದಿ ಮುತ್ಯಾರು ಇದ್ರಲ್ಲ ಅವನು ಹಂಗೆ ಇದ್ದ. ಅವನು ಸಂಚಾರ ಮಾಡ್ಕೋತ ಸೀಗೆ ಉಣಿಸಿಗೆ ಬಂದು ಇವ್ರು ಹೆಂಗೆ ಹನುಮಂದೇವ್ರು ಗುಡ್ಯಾಗ ಕೂತಿರಲ್ಲ ಬಬಲಾದಿ ಮುತ್ಯ, ಹಂಗೆ ಅವರು ಹನುಮಂದೇವ್ರು ಗುಡ್ಯಾಗ ಕೂತರು. ಊರಾಗಿನ ಭಕ್ತರು ಅಂಜಾಡ್ಲಕತ್ತರು. ಯಾಕೆ? ಮೊನ್ನೆ ಬಡಿಗೆ ತನ್ನ ಮನೆಗೆ ಕರ್ಕೊಂಡು ಹೋಗೋಣ, ಅವನ ಮನೆಗೆ ಬೆಂಕಿ ಹತ್ತಲಿ ಅಂದಾನ. ಅಕಸ್ಮಾತ್ ಇವನಿಗೆ ಏನಾರೇ ನಾವು ಕರ್ಕೊಂಡು ಹೋದೇವು ಅಂದ್ರೆ ಇವ ಏನಾರೇ ಅಂದ್ರೆ ಹೆಂಗೆ? ಊರು ಜನ ಅಂಜಾಡ್ಲಕತ್ತು. ಅವಾಗ ಸುಮ್ಮ ತೋರಿಂದ ಹೋಗೋರು, ದಕ್ಷಿಣ ಹಿಂಗೆ ಇಡೋರು, ನಮಸ್ಕಾರ ಮಾಡೋರು, ಮನೆ ಕಡೆ ಹೋಗೋರು. ಎಲ್ಲ ಊರನ ಜನ ಹಿಂಗೆ ಹೊಂಟಿತ್ತು. ಆ ಗಂಡ ಹೆಂಡ್ತಿ ಮನ್ಯಾಗ ಮುಕ್ಕೊಂಡಿದ್ರು. ದಾರಿಗೆ ಮನೆ ಆ ಜನ ಮಾತಾಡ್ಕೋತ ಹೊಂಟಿತ್ತು. ಏನಂತ? ಅಲ್ಲ, ಮೊನ್ನೆ ಬಬಲಾದಿ ಮುತ್ಯ ಬಂದಿದ್ದ, ಅವನು ಹಿಂಗೆ ಬಡಿಯಾಗಿ ಹಿಂಗೆ ಅಂದು ಹೋದ. ಈಗ ಅರಕೇರಿ ಸಿದ್ದಪ್ಪ ಮಹಾರಾಜರು ಬಂದಾರಪ್ಪ, ಅವರು ಕರಿ ನ್ಯಾಲಿಗೆ ಅವರದಾರ. ಅಕಸ್ಮಾತ್ ಅವ್ರಿಗೆ ಯಾರೇ ನಮ್ಮಂಥವ್ರು ಯಾರೇ ಕರ್ಕೊಂಡು ಹೋದೆವು ಅಂದ್ರೆ ಅವ ಏನಾರ ಅಂದ್ರೆ ಹೆಂಗೆ ಅಂತೇಳಿ ಹಿಂಗೆ ಮಾತಾಡ್ಕೋತ ಹೊಂಟಿದ್ರು. ಆ ಬಡಿಗೆ ಮನ್ಕೊಂಡಲ್ಲಿ ಅವನ ಕಿವಿಗೆ ಬಿತ್ತಿದ್ದು ಸಿದ್ದಪ್ಪ ಮಹಾರಾಜರು ಬಂದಾರಂತೇಳಿ ಕಿವಿಗೆ ಬಿತ್ತು. ಅವಾಗ ಬಡಿಗೆ ಹೆಂಡ್ತಿಗೆ ಎಬ್ಬಸ್ತಾನ, ಏಯ್ ಹೇಳು, ಯಾಕ್ರಿ ಅಂದರು. ಯಾಕೂ ಇಲ್ಲ, ನಮ್ಮೂರಿಗೆ ಅರಕೇರಿ ಸಿದ್ದಪ್ಪ ಮಹಾರಾಜರು ಬಂದಾರಂತ, ಅವನಿಗೆ ಮನೆಗೆ ಕರ್ಕೊಂಡು ಬರ್ತೀನಿ, ಮತ್ತು ಜರ ಎದ್ದು ಮೀಸಲು ನೀರು ತಂದು ಪ್ರಸಾದ ಮಾಡಂದ. ಅವಾಗ ಅಕ್ಕಿ ಹತ್ತಾಳ, ಪುಣ್ಯಾತ್ಮ 3 ದಿವಸದಿಂದ ಬಬಲಾದಿ ಮುತ್ಯ ಕರ್ಕೊಂಬಂದು ಅವ ನಿನ್ನ ಮನೆಗೆ ಬೆಂಕಿ ಹತ್ತಲತ್ತ ಹೇಳ್ಯಾನ. ಅಕಸ್ಮಾತ್ ಇವನಿಗೆ ಕರ್ಕೊಂಬಂದು ಇವ ಏನಾರೆ ಅಂದ್ರೆ ಹೆಂಗೆ? ಅವಾಗ ಬಡಿಗೆ ಹೇಳ್ತಾನೆ, ಆಗುದೇನದ, ಹಣಿ ಬರದ ಭೋಗ, ಹಣಿ ಬರ ಕತಿ ಯಾರಿಗೆ ಬಿಟ್ಟಿಲ್ಲ, ಹರಿಹರರಿಗೆ ಬಿಟ್ಟಿಲ್ಲ. ಆಗು ಹೋಗು ಭೋಗ, ಯಾರು ಹಣಿ ಬರದ ಭೋಗ ಯಾರು ಕಂಡಾರ, ಏನಾಗೋದದು ಆಗ್ತದೆ. ನೀ ಮೊದಲು ಎದ್ದು ಮೀಸಲು ನೀರು ತೊಗೊಂಡು ಬಂದು ಪ್ರಸಾದ ಮಾಡು. ಅವಾಗ ಇಷ್ಟಂದು ಕೂಡಲೇ ಕಣ್ಣಾನೆ ನೀರು ಒರೆಸ್ಕೊಂಡು ಆ ಬಾಲಿ ಜಳಕ ಮಾಡಿ ಮೀಸಲು ನೀರು ತೊಗೊಂಡು ಬಂದು ಪ್ರಸಾದ ಮಾಡಿದಳು. ಇವ ಬಡಿಗೆ ಹನುಮಂದೇವ್ರ ಗುಡಿಗೆ ಹೋದ. ಸಿದ್ದಪ್ಪ ಮಹಾರಾಜರು ಕೂತಿರು. ಅವಾಗ ನಮಸ್ಕಾರ ಮಾಡ್ದ. ಅವಾಗ ಅಂಜಾಡಿ ಕೇಳ್ತಾನೆ ಸಿದ್ದಪ್ಪ ಮಹಾರಾಜರಿಗೆ ಬಡಿಗೆ, ಯಪ್ಪ ಅಂತ.
ಯಾಕೋ ಮಗನ ಬಡಿಗೆ, ಯಾಕೂ ಇಲ್ಲಪ್ಪ ನನ್ನ ಮನೆಗೆ ಜರ ಪಾದ ಹಾಕಿ ಪ್ರಸಾದ ಮಾಡಿ ಬರಕತ್ತೀರಿ ನಡ್ರಿ ಅಂದ. ಅವಾಗ ಆಯಿತು ನಡಿ, ನಿನ್ನೆ ಇಚ್ಛಾಯ್ತಂದ್ರೆ ನಡಿ ಬರ್ತೀನಿ ಅಂಥೇಳಿ ಹಿಂದೆ ಸಿದ್ದಪ್ಪ ಮಹಾರಾಜರು ಮುಂದೆ ಬಡಿಗೆ ಅವ್ರ ಮನೆಗೆ ಹೋದರು. ಹೋಗಿ ಮನ್ಯಾಗ ಪಾದಪೂಜೆ ಮಾಡಿಕೊಂಡ್ರು, ಪ್ರಸಾದ ಮಾಡಿಸಿದ್ರು, ದಕ್ಷಿಣ ಕೊಟ್ಟರು. ಕೊಟ್ಟ ಬಳಿಕ ಆವಾಗ ಸಿದ್ದಪ್ಪ ಮಹಾರಾಜರಂದರು, ಬಡಿಯ ನಾ ಇನ್ನು ಮತ್ತು ಮುಮ್ಮೆಟ್ಟು ಗುಡ್ಡದ ಕಡೆ ಭಕ್ತರು ಬರ್ತಾರೆ, ನಾ ಹೋಗಾಮದೀನಿ, ನಾ ಬರಲೇನು ಮಗನ ಅಂತೇಳಿ ಅಂದರು. ಆಯ್ತು ಗುರುವೇ ನಡ್ರಿ ಅಂಥೇಳಿ ಗಂಡ ಹೆಂಡತಿ ಕಲ್ತು ತಲಬಾಕಲು ಹೊರಗೆ ಕಳ್ಸಕ್ಕೆ ಬಂದಾರ. ಎಲ್ಲಿ ಸದಾಶಿವಮೂರ್ತಿ ನಿಂತಿದ್ದಲ್ಲ ಅದೇ ಜಾಗದಾಗ ಇವನು ಹೋಗಿ ನಿತ್ತು ಬಡಿಗೆ ಹೆಂಡತಿ ಹೇಳ್ತಾನೆ, ಬಡಿಯ ನಾ ಇನ್ನು ಬರಲೇನು. ಅವಾಗ ಗಂಡ ಹೆಂಡತಿಗೆ ಹೆಂಗಾಯ್ತು ಅಂದ್ರೆ ಅರಬಂಡಲಕ್ಕೆ ಬೆಂಕಿ ಹಾಕದಂಗಾಯ್ತು. ಕಣ್ಣಾಗ ನೀರು ತಂದು ಒಂದೇ ಸವನ ಅಳ್ಳಕತ್ತರು. ಅವಾಗ ಸಿದ್ದಪ್ಪ ಮಹಾರಾಜರು ಕೇಳ್ತಾರೆ, ಹೇ ಬಡಿಯ ಮನೆಗೆ ಮಾತ್ಮರು ಬಂದ್ರೆ ಅಳ್ತಾರೇನು ಮಗನ, ಯಾಕೆ ಅಳ್ಳಕತ್ತಿ, ಏನಾಗ್ಯದ, ದುಃಖ ಮಾಡ್ಲಕತ್ತಿ ಯಾಕಂತ ಕೇಳಿದಾಗ ಅವಾಗ ಬಡಿಗೆನ ಹೆಂಡತಿ ಹೇಳ್ತಾರಪ್ಪ, ನೀ ಬಂದಿಯತ್ತ ದುಃಖ ಆಗಿಲ್ಲ, ನೀ ಬಂದಿತ್ತ ಅಳು ಬಂದಿಲ್ಲ. 3 ದಿವಸದ ಹಿಂದ ಬಬಲಾದಿ ಸದಾಶಿವಮೂರ್ತಿ ಬಂದಿದ್ದ, ನಿನಗೆ ಹ್ಯಾಂಗೆ ನಮ್ಮ ಮನೆಗೆ ಕರ್ಕೊಂಬಂದೀವಲ್ಲ ಹಂಗೆ ಅವನಿಗೇನು ಮನೆಗೆ ಕರ್ಕೊಂಬಂದಿದ್ದೆವು. ಹೇಳಿದಾಗ ಉಗಾದಿ ಹಬ್ಬದ ದಿನ ಹಗಲು ಬಾರಾಕ ನೀನು ಮನೆಗೆ ಬೆಂಕಿ ಹತ್ತದ ಹೇಳಿ ಹೋಗ್ಯಾನ, ಅದಕ್ಕಾಗಿ ನಮಗೆ ದುಃಖ ಆಗ್ಯದ. ಅವಾಗ ಇವ್ರೇನನ್ಬೇಕು, ಅವ್ರು ಹೇಳಿದ್ದೆ ಕರೆ ಅದಂದ್ರು ಇವರು. ಹಿಂಗಾದ್ರೆ ಸೇರೆ ಆಯ್ತಲ್ರಿ ಮಾತ್ಮರು ಕರ್ಕೊಂಡು ಹೋದ್ರೆ. ಅವ್ರು ಹೇಳಿದ್ದೆ ಕರೆ ಅದಂದರು. ಅವಾಗ ಬಡಿಗೆ ಇನ್ನೂ ಇಟ್ಟು ಉರಿ ಹುಣ್ಣಿನ ಮ್ಯಾಲೆ ಉಪ್ಪು ಹಾಕದಂಗೆ ಆಯಿತು. ತೀರಾ ಅಳ್ಳಕತ್ತ. ಅವಾಗ ಸಿದ್ದಪ್ಪ ಮಹಾರಾಜರು ಹೇಳ್ತಾರೆ, ಬಡಿಯ ಅವ್ರು ಯಾಕೆ ಹೇಳಿ ಹೋಗ್ಯಾರ ಗೊತ್ತದೇನು ಮಗನ, ಯಾಕೆ ಹೇಳ್ಯಾರಪ್ಪ, ಯಾಕೆ ಇಲ್ಲ ಮಗನ, ನೀ ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮದ ನಿಂದು. ಉಗಾದಿ ಹಬ್ಬದ ದಿನ ನಿನ್ನ ಮನೆಗೆ ಬೆಂಕಿ ಹತ್ತದ ಕರೆ ಹೇಳಿ ಹೋಗ್ಯಾರ. ಯಾಕೆ ಹೇಳ್ಯಾರ, ನಿನ್ನ ಮನೆ ಒಳಗೆ ಬಾಂಡ್ಯ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಒಯ್ದು ಮತ್ತೊಬ್ಬರ ಮನೆಯಾಗ ಇಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೇಳ್ಯಾರ ಮಗನ. ಯಾಕೆ ಇದು ನಿನಗೆ ಹೇಳಬೇಕಾಯ್ತು ಅಂತ ಕೇಳಿದ್ರೆ, ಯಾಕೆ ಹೇಳಬೇಕಾಯ್ತು ಅಂತ ಕೇಳಿದ್ರೆ ಅದು ಅವ್ರಿಗೆ ಕಾಣಿಸ್ಯದ, ಅದಕ್ಕಾಗಿ ಅವ್ರು ನಿನಗೆ ಹೇಳ್ಯಾರ. ಅವಾಗ ಬಡಿಗೆ ಅತ್ತಾನ, ಯಪ್ಪ ಈ ಜನ್ಮದೊಳಗೆ ನಾ ಯಾರಿಗೆ ನೋವು ಬಗದವಲ್ಲ, ಯಾರಿಗೆ ದ್ರೋಹ ಬಗದವಲ್ಲ, ನೆರೆಹೊರೆಯವ್ರಿಗೆ ವಜ್ಜಾದವಲ್ಲ, ಒಂದು ಇರಿಬಿಗಿನೂ ಸಹಿತ ದ್ರೋಹ ಬಗದವಲ್ಲ, ಒಂದು ಪ್ರಾಣಿ ಪಕ್ಷಿಗೆ ದ್ರೋಹ ಬಗದವಲ್ಲ, ಆಜು ಬಾಜು ಊರಾಗ ಸಹಿತ ನಾ ವಜ್ಜಾದವಲ್ಲಪ್ಪ, ಯಾರ ಕಣ್ಣಾಗ ಒಂದನಿ ನೀರು ಹಾಕಿಸ್ದವಲ್ಲ, ನನ್ನ ಕೈಲೇ ಕೆಟ್ಟದ ಕೆಲಸ ಅಂಕ ನಾ ಮೊದಲೇ ಮಾಡಿಲ್ಲ ಅಂದ. ಅವಾಗ ಸಿದ್ದಪ್ಪ ಮಹಾರಾಜರು ಹೇಳ್ತಾರೆ, ಬಡಿಯ ಈ ಜನ್ಮದೊಳಗೆ ನೀ ಮಾಡಿದ್ದಲ್ಲೋ ಮಗನ, ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮದ. ಏನದ, ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮದ. ಹಿಂದಿನ ಜನ್ಮದೊಳಗೆ ನಾ ಏನು ಮಾಡೀನಿ ಅದು ನನಗೇನು ಗೊತ್ತಾ, ಇವತ್ತು ಮುಂಜಾನೆ ಉಂಡಿದು ಸಂಜೆಗೆ ನೆನಪಿರುವುದಿಲ್ಲ, ಹಿಂದಿಂದ ನನಗೇನು ಗೊತ್ತಾ ಅಂದಾಗ ಅವಾಗ ಅರಕೇರಿ ಸಿದ್ದಪ್ಪ ಮಹಾರಾಜರು ಹೇಳ್ತಾರೆ, ಮಗನಾ ಬಡಿಯ ಹಿಂದಿನ ಜನ್ಮದೊಳಗೆ ನೀ ಮಾನವಾಗಿ ಹುಟ್ಟಿ ಬಂದಿದ್ದಿ, ಮನುಷ್ಯಾಗಿ ಹುಟ್ಟಿ ಬಂದಿದ್ದಿ. ಆ ನೆರವಲ್ದವ 4 ಎಕರೆ ಜ್ವಾಳ ಬಿತ್ತಿದ್ದ. ಅವ ಜ್ವಾಳ ಗೂಡು ಕೊಯ್ದು 40 ಚೀಲ ಜ್ವಾಳ ಆತಿತ್ತು, ಗೂಡು ಒಟ್ಟಿ ಮನೆಗೆ ಬಂದಿದ್ದ. ಅದನ್ನು ನಿನಗೆ ಸಹಿಸುವ ಆಲರ ಬಟ್ಟಿಗೆ ಹೊಟ್ಟಿ ಕಿಚ್ಚಿನಿಂದ ಅವನ ಜ್ವಾಳದ ಗೂಡಿಗೆ ಬೆಂಕಿ ಇಟ್ಟಿದೆ ಮಗನ. ಆ ಜನ್ಮದ ಬೆಂಕಿ ಈ ಜನ್ಮದಾಗ ನಿನ್ನ ಮನೆಗೆ ಬೀಳದಂತ ಹೇಳಿದ್ರತ್ತ ಸಿದ್ದಪ್ಪ ಮಹಾರಾಜರು. ಈ ಜನ್ಮದಾಗ ನಿನ್ನ ಮನೆಗೆ ಬೀಳದಂತ ಹೇಳಿದ್ರು. ಅವಾಗ ಬಡಿಗೆ ಅತ್ತಾನೆ, ಹಿಂದಿಂದ ನನಗೆ ಗೊತ್ತಿಲ್ಲ, ಈಗಿಂದ ಅಷ್ಟೇ ಅರುವುದಂದ. ಮಗನಾ ಬಡಿಗೆ ಅಳಬ್ಯಾಡ, ಕರಿಬೇಡ, ದುಃಖ ಮಾಡಬೇಡ, ನಾ ಹೇಳ್ತೀನಿ ಕೇಳು. ಆ ಬಬಲಾದಿ ಮುತ್ಯಾರು ಹೇಳಿ ಹೋಗಿದ ಕರೆ ಮಾಡ್ಯಾರ ಮಗನ, ಆದ್ರೆ ನಾ ಹೇಳ್ತೀನಿ ಕೇಳು. ಹೇಳಿಯಪ್ಪ ಅಂದ. ಏನಿಲ್ಲ, ಉಗಾದಿ ಹಬ್ಬದ ದಿನ ಹಗಲ ಬಾರಾಕ ನಿನ್ನ ಮನೆಗೆ ಬೆಂಕಿ ಹತ್ತದು ಕರೆ ಅದ. ಉಗಾದಿ ಹಬ್ಬದ ದಿನ ನಿನ್ನ ಮನೆಗೆ ಹಗಲ ಬಾರಾಕ ಬೆಂಕಿ ಹತ್ತಂದ್ರೆ ಗಂಡ ಹೆಂಡತಿ ಕೂಡ್ಕೊಂಡು ಆ ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧ ಅಂತೇಳಿ ಕೂಗಿ ಬಿಡ್ರಿ. ಮಹಾರಾಜರು ಹೋದರು. ಮುಂದೆ ಉಗಾದಿ ಹಬ್ಬ ಈಗ ಬರ್ತದ, ಆಗ ಬರ್ತದ, ಊರು ಜನ ಹತ್ತದಂತೇಳಿ ಹೋಗ್ಯಾರ, ಇವ್ರು ಕಾಯ್ಲಕತ್ತಾರ. ಈಗ ಬರ್ತದ, ಆಗ ಬರ್ತನದಕ್ಕೆ ಉಗಾದಿ ಹಬ್ಬ ಅವತ್ತು ಬತ್ತು. ಹಗಲು ಬಾರಕ್ಕೆ ಹತ್ತದ ಹೇಳ್ಯಾರ ಬೆಂಕಿ. ಊರು ಜನ ಎಲ್ಲ ಒಲಿ ಪುಟು ಸಹಿತ ಮಾಡಲಿಲ್ಲ. ಊರು ಜನ ಎಲ್ಲ ಬರೇ ನೋಡ್ಕೊಂತ ನಿಂತು ಬಿಟ್ಟದ. ಆಗಿನ ಟೈಮದೊಳಗೆ ಹಗಲು ಬಾರ ಆಯಿತು, ಅವನ ಮನೆಗೆ ಬೆಂಕಿ
ಅವಾಗ ಗಂಡ ಹೆಂಡತಿ ಕೂಡಿಕೊಂಡು ಸಿದ್ದಪ್ಪ ಮಹಾರಾಜರು ಹೇಳಿದ್ರಲ್ಲ, ಅರಕೇರಿ ಸಿದ್ದಪ್ಪ ಮಹಾರಾಜರು ಗಂಡ ಹೆಂಡತಿ ಕೂಡಿಕೊಂಡು, ಹೇ ಸಿದ್ಧ, ನಮ್ಮ ಮನೆಗೆ ಬೆಂಕಿ ಹತ್ತದಪ್ಪ, ಎಲ್ಲಿದೆ ಬಾ ಅಂತೇಳಿ ಒದರದಾಗ ಅಲ್ಲಿ ವಿಜಯಪುರ ಬಾಜು ಮುಮ್ಮೆಟ್ಟು ಗುಡ್ಡದ ಮ್ಯಾಲೆ ನಿಂತು ತನ್ನ ಹೆಗಲ ಮ್ಯಾಲಿನ ಕಂಬಳಿ ಬೀಸದಂತ ಬೆಳಗಾವಿ ಜಿಲ್ಲಾ ಶೇಗಿ ಮುಣಸಿ ಒಳಗೆ ಬಡಿಗನ ಮನೆಗೆ ಹತ್ತಿರತಕ್ಕಂಥ ಬೆಂಕಿ ಮಳಿ ಬಂದ ಆರ್ತತ. ಆತ್ಮೀಯ ಬಂಧುಗಳೇ, ಮಳಿ ಬಂದ ಆರ್ತಂತ. ಎಂಥದಲ್ರಿ? ಯಾಕೆ ಬಿತ್ತು ಅವನ ಮನೆಗೆ ಬೆಂಕಿ? ದುರಿತ ಕರ್ಮವನ್ನಲ್ಲದಿರೋ, ಹಿಂದೆ ಮಾಡಿದ ಕರ್ಮ, ಆ ಕರ್ಮಕ್ಕಾಗಿ ಅವನ ಮನೆಗೆ ಬೆಂಕಿ ಬಿತ್ತು. ಅದಕ್ಕೆ ಹೇಳ್ತಾರೆ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ಪುಣ್ಯ ಅಂದರೆ ಎಂಥದ್ದು ರೀ? ಏನು ಕರ್ಗಿರ್ತದೋ, ಬೆಳಗಿರ್ತದೋ, ಕೆಂಪಗಿರ್ತದೋ, ದಮ್ಮ ಇರ್ತದೋ, ಸಣ್ಣ ಇರ್ತದೋ? ಭಾಳ ಮಂದಿ ಹೇಳ್ತಾರೆ ಪುಣ್ಯ ಪುಣ್ಯ ಅಂತ. ಖರೆ ಎಂಥದಾರು ಇರ್ತದೆ ಪುಣ್ಯ? ಒಬ್ಬರು ಹೇಳ್ರಿ ನೋಡೋಣ, ಕೈ ಎತ್ತಿ. ಇಲ್ಲ ಇಲ್ಲ ಇಲ್ಲ. ಪುಣ್ಯ ಅಂದರೆ ಎಂಥದಿರ್ತದೆ? ಹಸ್ತವ್ರಿಗೆ ಒಂದು ತುತ್ತು ಅನ್ನ, ಬಾಯಾರಿಕೆ ಆದವ್ರಿಗೆ ಒಂದು ಚೆರಿ ನೀರು, ಬಿದ್ದು ನೆರಳುತ್ತಿರುವವರಿಗೆ ಅವ್ರ ಕಣ್ಣೀರು ಒರೆಸಿ ಅವ್ರದಿಟ್ಟು ಸೇವಾ. ಆ ಹುಡುಗರಿಗೆ ಅಪ್ ಮಾಡಿ, ಅವ ನೋಡ, ಆ ಹುಡುಗ ನೋಟೆ ಅವ ಎತ್ಕೊಂಡು ತಿರುಗಾಡ್ತಾನೆ, ಮತ್ತು ಒಗ್ಯಂಗ ನೋಡ್ರಿ. ಎಲ್ಲಿ ಭಾಳ ಸಂತೋಷ ನೋಡ್ರಿ. ಅಷ್ಟು ಸಣ್ಣ ಮಗ ಅದಂದ್ರೆ ಭೀ ಕೂಡ ಈ ಕಡೆ ಡಿಸ್ಟರ್ಬ್ ಆಗ್ತದಂತ ಆ ಹುಡುಗ ತೊಗೊಂಡು ಹೋದ ನೋಡ್ರಿ. ಆ ಮಕ್ಕಳಲ್ಲಿ ಅಂಥ ಭಾವನೆ ಬರಬೇಕು, ಮಕ್ಕಳಲ್ಲಿ ಆ ಭಾವನೆ ಬರಬೇಕು. ಶಾಲ್ಯಾಗ ಮಾಸ್ತರ್ ಪಾರ್ಗಳಿಗೆ ಪಾಠ ಹೇಳ್ತಿದ್ದಂತ. ಇವತ್ತು ಹೋಗಿರಿಲ್ಲಪ್ಪ ನೀವು ಶಾಲಿಗೆ? ನಮ್ಮ ಅಶೋಕ್ ಸರ್ ಕರ್ಸಿಯರು ಮಾಸ್ತರ್ ಪಾಠ ಹೇಳ್ತಿದ್ದಂತ. ಹೇಳಿದಾಗ ಇಲ್ಲಿ ಕೂತದ ನೋಡಿ ಹುಡುಗ, ಇಂಥದ್ದೊಂದು ಗೆರೆಗೆ ಹಿಂದೆ ಕೂತು ಸುಂಬಳ ತಿತ್ತಿತ್ತತಿ. ಅವಾಗ ಮಾಸ್ತರ್ ಅಂದ, ಏಯ್ ಹುಸುಳ ಮಗನ, ಸರಿ ಬಾಯ್ ಕಡೆ ಹಿಂದೆ ಕೂತು ಸುಂಬಳ ನೆಕ್ತಿ ಮಗನ, ಹೊರಗೆ ಹೋಗಿ ಕಳೆದ ಬಾ ಅದನ್ನಂದ್ರು. ಅವಾಗ ಇವ ಹುಡುಗ ಬಂದು ಬಾಗಲ್ದ ನಿಂತು ಏನ್ ಅನ್ಬೇಕ್ರಿ? ಮಾಸ್ತರ್ ಎಟ್ರಿ ಹುಚ್ಚದ ಅಂದವ. ಅಲ್ಲ, ತಿನ್ನೋರಿಗೆ ತಿನ್ಕೊಡಲ್ಲ, ತಾನು ತಿನ್ನಲ್ಲ ಏನತ್ತದ. ಈಗಿನ ಮಕ್ಕಳು ಅಷ್ಟು ಡೇಂಜರ್ ಅದಾವ. ಈಗಿನ ಮಕ್ಕಳು ಅಷ್ಟು ಡೇಂಜರ್ ಅದಾವ. ತಿಳ್ಕೊಬೇಕು. ಪುಣ್ಯ ಅಂದರೆ ಎಂಥದಿರ್ತದೆ. ಸಮಯ ಭಾಳ ಆಗ್ಯದ. ಇವತ್ತು ಕೊನೆ ದಿವಸ ಅದಂಥೇಳಿ ಒಂದು ಹೆಚ್ಚು ಕಮ್ಮಿ ಒಂದು 20 ನಿಮಿಷ ಟೈಮಿಂಗ್ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಅದಕ್ಕೆ ಸಹಕಾರ ಇರಬೇಕು ತಾವೆಲ್ಲ. ಇನ್ನೂ ಸನ್ಮಾನ ಅದು ಭಾಳ ಅದಾವ. ಪುಣ್ಯ ಅಂದರೆ ಎಂಥದ್ದು